ಕಾಂಗ್ರೆಸ್ನಲ್ಲಿ ಮತ್ತೆ ಕಾಣಿಸಿಕೊಳ್ಳಲು ಸಿದ್ಧರಾಗಿದ್ದಾರೆ ಬಿಜೆಪಿ ಶಾಸಕ ಎಸ್ಟಿಎಸ್. ಬಿಜೆಪಿ ಶಾಸಕ ಮುನಿರತ್ನ ಜಾತಿ ನಿಂದನೆ ಆರೋಪ ಹಿನ್ನೆಲೆಯಲ್ಲಿ ಈಗ ಕಾಂಗ್ರೆಸ್ ಕೂಡ ಬೀದಿಗಿಳಿದು ಹೋರಾಟವನ್ನ ಮಾಡ್ತಾ ಇದೆ. ಇವತ್ತು ಕೂಡ ಒಂದು ಪ್ರೊಟೆಸ್ಟ್ ಅನ್ನು ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ಬಿಜೆಪಿ ಶಾಸಕರೇ ಭಾಗಿಯಾಗ್ತಾ ಇದ್ದಾರೆ. ಅದು ಯಶವಂತಪುರದ ಎಂಎಲ್ಎ ಎಸ್ಟಿ ಸೋಮಶೇಖರ್ ಮುನಿರತ್ನ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಕಾಂಗ್ರೆಸ್ ಧರಣಿಯಲ್ಲಿ ಇವತ್ತು ಎಸ್ಟಿ ಸೋಮಶೇಖರ್ ಪಾಲ್ಗೊಳ್ತಾರೆ. ಕೆಂಗೇರಿಯ ಸ್ಯಾಟಲೈಟ್ ಟೌನ್ನಲ್ಲಿ ಈ ಪ್ರತಿಭಟನೆ ನಡೆಯುತ್ತೆ. ಸಚಿವ ಚಲುವರಾಯಸ್ವಾಮಿ ಜೊತೆ ಹೆಜ್ಜೆ ಹಾಕ್ತಾರೆ. ಈ ಹಿಂದೆಯೂ ಕೂಡ ಹಲವು ಬಾರಿ ಕಾಂಗ್ರೆಸ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ಎಸ್ಟಿಎಸ್. ರಾಜ್ಯಸಭಾ ಚುನಾವಣೆಯಲ್ಲೂ ಕೂಡ ಅಡ್ಡ ಮತದಾನವನ್ನು ಹಾಕಿದರು. ಅಂದರೆ ಕಾಂಗ್ರೆಸ್ ಪರವಾಗಿ ವೋಟ್ ಮಾಡಿದರು. ಬಿಜೆಪಿ ಕೈಕೊಟ್ರಾಟ ಇನ್ನು. ಈಗ ಅವ್ರದ್ದು ದೇಹ ಮಾತ್ರ ಬಿಜೆಪಿಯಲ್ಲಿದೆ, ಬ್ರೇನು ಮನಸ್ಸು ಎಲ್ಲ ಕಾಂಗ್ರೆಸ್ ಕಡೆನೇ ಇರೋದು. ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಜೊತೆಗೆ ಸಾಕಷ್ಟು ಸಂದರ್ಭಗಳಲ್ಲಿ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ಅದಕ್ಕೆ ಉತ್ತರನೂ ಕೊಟ್ಟಿದ್ದಾರೆ, ಯಾವುದೇ ಮುಲಾಜಿಲ್ಲ ಅಂತೇಳಿ. ಪಕ್ಷದಿಂದಲೂ ಕೂಡ ಅಂತರವನ್ನು ಕಾಯ್ದುಕೊಂಡಿದ್ದಾರೆ ಮತ್ತು ಪಕ್ಷ ಕೂಡ ಅಷ್ಟೇ ಇವರನ್ನು ದೂರನೂ ಕೂಡ ಇಟ್ಟಿದೆ. ಇದು ಬಿಜೆಪಿಗೆ ಈಗ ಮುಜುಗರವನ್ನು ತರ್ತಾ ಇದೆ. ಸ್ವಪಕ್ಷದ ಶಾಸಕರ ವಿರುದ್ಧವೇ ಅದೇ ಒಬ್ಬ ಪಕ್ಷದ ಶಾಸಕರು ಬೀದಿಗಿಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಮುನಿರತ್ನ ಹೌದು ಎಸ್ಟಿ ಸೋಮಶೇಖರ್ ಅವರ ಸ್ನೇಹಿತರು ಆ ಒಂದು ಕಾಲದಲ್ಲಿ, ಜೊತೆಗೆ ಆಪರೇಷನ್ ಕಮಲದಲ್ಲಿ ಒಟ್ಟಿಗೆ ಪಕ್ಷಕ್ಕೆ ಬಂದಂಥವರು ಬಿಜೆಪಿಗೆ. ಆದರೆ ಈಗ ಅವ್ರ ಮೇಲೆ ಆರೋಪ ಇದೆ, ಜೈಲಲ್ಲಿದ್ದಾರೆ. ಅವರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಎಸ್ಟಿ ಸೋಮಶೇಖರ್ ಮುಂದಾಗಿದ್ದಾರೆ. ಅಂದರೆ ಈ ಮೂಲಕ ಸಂದೇಶ ಕೊಡ್ತಾ ಇದ್ದಾರೆ ಅವರು, ನಾನು ಬಿ ಜೆ ಪಿಲಿ ಇದ್ದೀನಿ ಅಷ್ಟೇ, ಆ್ಯಕ್ಟಿವ್ ಆಗಿರೋದು ಕಾಂಗ್ರೆಸ್ನಲ್ಲಿ, ನನಗೆ ಬೇಕಾಗಿರೋದು ಕಾಂಗ್ರೆಸ್ಸು, ನನ್ನ ಮುಂದಿನ ಭವಿಷ್ಯ ಅಲ್ಲೇ, ನನ್ನ ಮಗ ಆಗಲಿ ಅಥವಾ ಇವರಾಗಲಿ, ಈ ಥರ ನಾನಾಗಲಿ. ಚಲುವರಾಯಸ್ವಾಮಿಯವರ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆ ನಡೆಯುತ್ತೆ ಸ್ಯಾಟಲೈಟ್ನಲ್ಲಿ. ಅದರಲ್ಲಿ ಅವ್ರ ಜೊತೆಗೆ ಭಾಗಿಯಾಗ್ತಾರೆ. ಈಗ ಬಿ ಜೆ ಪಿಯಲ್ಲಿ ಸಕ್ರಿಯವಾಗಿ ಗುರುತಿಸಿಕೊಂಡಿಲ್ಲ ಎಸ್ಟಿ ಸೋಮಶೇಖರ್ ಅವರು. ಈಗಾಗಲೇ ಅವರು ರಾಜೀನಾಮೆ ಕೊಟ್ಟು ಬಿಡ್ತಾ ಇದ್ರು ತಮ್ಮ ಶಾಸಕ ಸ್ಥಾನಕ್ಕೆ. ಕೆಲವು ಕಾರಣಾಂತರಗಳಿಂದ ಅವ್ರು ಕೊಡೋಕ್ಕಾಗಲಿಲ್ಲ. ಅಲ್ಲಿ ಮತ್ತೆ ಕೆಲವೊಂದಿಷ್ಟು ಕಾನೂನುಗಳು ಅಡ್ಡಿ ಬರ್ತವೆ ಅಂಥೇಳಿ. ಆದರೆ ಇಲ್ಲಿ ಇದು ಬಿ ಜೆ ಪಿ ನಾಯಕರಿಗೆ ಖಂಡಿತವಾಗ್ಲೂ ಇರುಸು ಮುರುಸು ತರುತ್ತಾ ಇದೆ. ಯಾಕೆಂದರೆ ನಾವು ನೋಡ್ತಾ ಇದ್ದೀವಿ, ಬಿ ಜೆ ಪಿ ನಾಯಕರು ಸಮರ್ಥನೆ ಮಾಡಿಕೊಳ್ತಿದ್ದಾರೆ ಮುನಿರತ್ನವರ ಒಂದು ಈ ಬಂಧನ ವಿಚಾರವನ್ನು. ಕೆಲವೊಬ್ಬರು ನ್ಯೂಟ್ರಲ್ ಆಗಿದ್ದಾರೆ. ಆದರೆ ಅವರದೇ ಪಕ್ಷದ ಒಬ್ಬ MLA ಅವರ ವಿರುದ್ಧವೇ ಈಗ ಬೀದಿಗಿಳ್ತಾರೆ ಅಂತ ಹೇಳಿದ್ರೆ ನಿಜಕ್ಕೂ ಮುಜುಗರ ತರುತ್ತೆ.